ಸ್ನೇಹಿತರೆ ನಮಸ್ತೆ, ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, 2028ರ ಚುನಾವಣೆಗೆ ಸದ್ದಿಲ್ಲದೆ ಸಿದ್ಧತೆಗಳು ಆರಂಭವಾಗಿವೆ. ಕರುನಾಡ ಕದನಕ್ಕೆ ಇನ್ನು 18 ತಿಂಗಳು ಮಾತ್ರ ಬಾಕಿ ಉಳಿದಿದ್ದು, ವಿಪಕ್ಷಗಳಿಗಿಂತ ಮುಂಚೆ ಕಾಂಗ್ರೆಸ್ ಎಚ್ಚೆತ್ತುಕೊಂಡಿದೆ. ಜನರ ನಾಡಿ ಮಿಡಿತ ಪರೀಕ್ಷಿಸಿ ಮದ್ದು ಹರೆಯಲು ಹೊರಟಿದೆ. ಸರ್ಕಾರಕ್ಕೆ 3 ವರ್ಷ ತುಂಬಿದ ಹಿನ್ನೆಲೆ ಡಿಕೆ ಶಿವಕುಮಾರ್ ಆದೇಶದ ಮೇರೆಗೆ ರಾಜ್ಯದಲ್ಲಿ ಗುಪ್ತ ಸಮೀಕ್ಷೆಯೊಂದನ್ನು ನಡೆಸಲಾಗಿದೆ. ಕಾಂಗ್ರೆಸ್ ಸ್ಟ್ರಾಟಜಿ ತಂಡ ರಾಜ್ಯದ 224 ಕ್ಷೇತ್ರಗಳಲ್ಲೂ ನಡೆಸಿರುವ ಈ ಸರ್ವೆ ರಿಪೋರ್ಟು ಕಾಂಗ್ರೆಸ್ ಬಾಸ್ಗಳ ಕೈ ತಲುಪಿದ್ದು, ಸಮೀಕ್ಷಾ ವರದಿ ಪ್ರಕಾರ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗ್ರಾಫು ಕುಸಿದಿದೆ. ಅಲ್ಲಿನ ರಾಜಕೀಯ ಪರಿಸ್ಥಿತಿಗಳು ಮುಂಬರುವ ಚುನಾವಣೆಯಲ್ಲಿ ಹಾಲಿ ಶಾಸಕರ ಗೆಲುವು ತೀರಾ ಕಷ್ಟ ಎಂಬ ಸುಳಿವು ನೀಡಿವೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಏರ್ಪಟ್ಟಿದ್ದೇ ಆದರೆ ಕಾಂಗ್ರೆಸ್ ಗೆಲ್ಲಲು ಸಾಧ್ಯವೇ ಇಲ್ಲ ಎನ್ನುವಂತಹ ವಿಧಾನಸಭಾ ಕ್ಷೇತ್ರಗಳನ್ನು ಗುರುತಿಸಲಾಗಿದ್ದು, ಅಲ್ಲಿನ ರಾಜಕೀಯ ಸಮೀಕರಣ ಹೇಗೆ ಕಾಂಗ್ರೆಸ್ ಸೋಲಿಗೆ ಕಾರಣವಾಗಲಿದೆ ಎಂಬುದರ ಮೇಲೆ ಬೆಳಕು ಚೆಲ್ಲಲಾಗಿದೆ. ಗುಪ್ತ ಸಮೀಕ್ಷೆ ಡೇಂಜರ್ ಝೋನ್ನಲ್ಲಿರುವ ಶಾಸಕರ ಬಗ್ಗೆ ಎಚ್ಚರಿಕೆ ನೀಡಿದ್ದು, ಆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಬದಲಿಸುವ ಅಥವಾ ಹಾಲಿ ಶಾಸಕರ ಕುಟುಂಬದಲ್ಲೇ ವರ್ಚಸ್ವಿ ಯುವಕರಿಗೆ ಟಿಕೆಟ್ ನೀಡುವ, ಅಗತ್ಯ ಬಿದ್ದರೆ ಪ್ರತಿಪಕ್ಷಗಳಲ್ಲಿರುವ ಜನಪ್ರಿಯ ನಾಯಕರನ್ನೇ ಸೆಳೆದುಕೊಂಡು ಕಣಕ್ಕಿಳಿಸುವ ಅನಿವಾರ್ಯತೆಯನ್ನು ಒತ್ತಿ ಹೇಳಿದೆ. ಇದನ್ನು ಡಿಕೆ ಶಿವಕುಮಾರ್ ಗಂಭೀರವಾಗಿ ಪರಿಗಣಿಸುವ ಸಾಧ್ಯತೆ ಇದೆ. ಡಿಕೆಶಿ ಚುನಾವಣಾ ತಂತ್ರ ನಿಸ್ಸೀಮರು ಎಂಬುದು 2023ರ ಚುನಾವಣೆಯಲ್ಲೇ ಸಾಬೀತಾಗಿದೆ. ಆಗ ಕೆಪಿಸಿಸಿ ಅಧ್ಯಕ್ಷರಾಗಿ ಎಲೆಕ್ಷನ್ ಸ್ಟ್ರಾಟಜಿ ಕಂಪ್ಲೀಟ್ ಪ್ಲಾನ್ ಮಾಡಿದ್ದು ಅವರೇ. ಪಕ್ಷಕ್ಕೆ ಆಧುನಿಕತೆಯ ಟಚ್ ಕೊಟ್ಟು ಹೊಸತನ ತುಂಬಿದ್ದು ಅವರೇ. ಸರ್ವೆ ಸಮೀಕ್ಷೆಗಳ ಆಧಾರದಲ್ಲಿ ಗೆಲ್ಲುವ ಕುದುರೆಗಳನ್ನು ಆಯ್ಕೆ ಮಾಡಿದ ಪರಿಣಾಮ ಕಾಂಗ್ರೆಸ್ ಪ್ರಚಂಡ ಗೆಲುವು ಸಾಧಿಸಿತ್ತು. ಈಗ ಅವರೇ ಮುಖ್ಯಮಂತ್ರಿ ಆಗಿರುವುದರಿಂದ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಲು ಅವರು ಯಾವ ಬದಲಾವಣೆಗೂ ಹಿಂಜರಿಯುವುದಿಲ್ಲ. ಹೀಗಾಗಿ ಸಮೀಕ್ಷೆ ಪ್ರಕಾರ ಡೇಂಜರ್ ಝೋನ್ನಲ್ಲಿರುವ ಹಾಲಿ ಎಂಎಲ್ಎಗಳಿಗೆ ಎಚ್ಚರಿಕೆಯ ಗಂಟೆ ಮೊಳಗಿದೆ. ಇಷ್ಟಕ್ಕೂ ಸಮೀಕ್ಷೆಗಳ ಪ್ರಕಾರ ಯಾವ ಹಾಲಿ ಶಾಸಕರಿಗೆ 2028ರ ಚುನಾವಣೆಯಲ್ಲಿ ಸೋಲಿನ ಸಾಧ್ಯತೆ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರೆದು ಸೀಟು ಹೊಂದಾಣಿಕೆ ನಡೆದರೆ ಯಾವ ಕ್ಷೇತ್ರಗಳು ಕಾಂಗ್ರೆಸ್ ಕೈಜಾರಲಿವೆ, ಕಾಂಗ್ರೆಸ್ ಗೆಲ್ಲಲು ಸಾಧ್ಯವೇ ಇಲ್ಲ ಎನ್ನುವಂತಹ ವಿಧಾನಸಭಾ ಕ್ಷೇತ್ರಗಳು ಯಾವುವು, ಅಲ್ಲಿನ ಸ್ಥಿತಿಗತಿ ಏನು ಎಲ್ಲವನ್ನೂ ವಿಸ್ತೃತವಾಗಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಚುನಾವಣೆಗಳಿಗೆ ಮುನ್ನ ರಾಜಕೀಯ ಪಕ್ಷಗಳು ಹಲವು ಸರ್ವೆ ಸಮೀಕ್ಷೆಗಳನ್ನು ನಡೆಸಿ ತಮ್ಮ ಶಾಸಕರು, ಅಭ್ಯರ್ಥಿಗಳ ಸಾಮರ್ಥ್ಯ, ಸರ್ಕಾರದ ಯೋಜನೆಗಳ ಜನಪ್ರಿಯತೆ ಮತ್ತು ಎದುರಾಳಿ ಪಕ್ಷಗಳ ಪ್ರಭಾವ, ಇತರೆ ಒಳರಾಜಕೀಯದ ಮಾಹಿತಿ ಸಂಗ್ರಹಿಸುವುದು ಸಾಮಾನ್ಯ. ಜನ ಆಡಳಿತದ ಬಗ್ಗೆ ಯಾವ ಭಾವನೆ ಹೊಂದಿದ್ದಾರೆ, ಶಾಸಕರ ಬಗ್ಗೆ ಅವರ ಒಲವು ನಿಲುವುಗಳೇನು ಎಂಬುದನ್ನು ತಿಳಿಯಲು ಖಾಸಗಿ ಸಂಸ್ಥೆಗಳನ್ನು ನೇಮಿಸಿಕೊಳ್ಳಲಾಗುತ್ತದೆ. ಇಂತಹ ಏಜೆನ್ಸಿಗಳಿಂದ ಗುಪ್ತವಾಗಿ ನಡೆಯುವ ಸಮೀಕ್ಷಾ ವರದಿಗಳು ಸಾಮಾನ್ಯವಾಗಿ ಮಾಧ್ಯಮಗಳಿಗೆ ಬಹಿರಂಗಗೊಳ್ಳುವುದಿಲ್ಲ. ಇವು ಪಕ್ಷಗಳಿಗೆ ತಮ್ಮ ತಪ್ಪು ತಿದ್ದಿಕೊಳ್ಳಲು ಸಹಾಯ ಮಾಡುತ್ತವೆ, ಶಾಸಕರನ್ನು ಎಚ್ಚರಿಸಲು ನೆರವಾಗುತ್ತವೆ. ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬಿದ ಹಿನ್ನೆಲೆ ಇಂಥದ್ದೇ ಅಜೆಂಡಾದೊಂದಿಗೆ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆ ನಡೆಸಿದೆ. ಅದರ ವರದಿಯಲ್ಲಿ 50ಕ್ಕೂ ಹೆಚ್ಚು ಹಾಲಿ ಶಾಸಕರಿಗೆ ಡೇಂಜರ್ ಸಿಗ್ನಲ್ ಮೊಳಗಿದೆ. ಯಾರು ಆ ಶಾಸಕರು ತಿಳಿಯುತ್ತಾ ಹೋಗೋಣ ಬನ್ನಿ. ಮೂಲಗಳ ಪ್ರಕಾರ ಮುಂಬರುವ ಚುನಾವಣೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಳಿಯಾಳ ಕಾಂಗ್ರೆಸ್ಗೆ ಕಬ್ಬಿಣದ ಕಡಲೆಯಾಗಲಿದೆ. ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ ಆ ಕ್ಷೇತ್ರದಲ್ಲಿ ಸತತವಾಗಿ ಗೆಲ್ಲುತ್ತಾ ಬರುತ್ತಿದ್ದು, ಬಿಜೆಪಿ ಜೆಡಿಎಸ್ ಮೈತ್ರಿಯಾದರೆ ಅವರ ಗೆಲುವಿನ ದಾರಿಯೇ ಮುಚ್ಚಿ ಹೋಗಲಿದೆ. ಅವರ ಎದುರು 3 ಸಲ ಅಲ್ಪ ಅಂತರದಲ್ಲಿ ಸೋತಿರುವ ಸುನೀಲ್ ಹೆಗ್ಡೆ ಪರ ಕ್ಷೇತ್ರದಲ್ಲಿ ಈಗಾಗಲೇ ಸಿಂಪತಿಯ ಅಲೆ ಬೀಸುತ್ತಿದೆ. ಕ್ಷೇತ್ರದಲ್ಲಿ ಪ್ರಭಾವ ಹೊಂದಿರುವ ಜೆಡಿಎಸ್ ಕೂಡ ಕೈಜೋಡಿಸಿದರೆ ಅವರ ಪರ ಬಿರುಗಾಳಿ ಏಳುವ ಸಾಧ್ಯತೆ ಇದೆ. 2023ರ ಚುನಾವಣೆಯಲ್ಲಿ ಆರ್.ವಿ. ದೇಶಪಾಂಡೆ ಅವರು ಸುನೀಲ್ ಹೆಗ್ಡೆ ವಿರುದ್ಧ ಕೇವಲ 3623 ಮತಗಳ ಅಂತರದಿಂದ ಗೆದ್ದಿದ್ದರು. ಜೆಡಿಎಸ್ನ ಗೋಟ್ನೇಕರ್ 29,000 ಮತ ಪಡೆದುಕೊಂಡಿದ್ದರು. ಈಗ ಆ ಮತಗಳು ಸುನೀಲ್ ಹೆಗ್ಡೆ ಪರ ತಿರುಗಿದರೆ ಅವರ ಗೆಲುವು ಸುಲಭವಾಗಲಿದೆ. ಅಲ್ಲದೆ ಹಿಂದೆ 2008ರಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿ ದೇಶಪಾಂಡೆ ಅವರನ್ನು ಸೋಲಿಸಿದ್ದ ಸುನೀಲ್ ಹೆಗ್ಡೆ ಅವರಿಗೆ ಕುಮಾರಸ್ವಾಮಿ ಅವರ ಜೊತೆ ಉತ್ತಮ ಒಡನಾಟ ಇರುವುದರಿಂದ ಸೀಟು ಹಂಚಿಕೆಯಾಗುತ್ತಲೇ ಎನ್ಡಿಎ ಕೂಟದಲ್ಲಿ ಗೆಲುವಿನ ರಣೋತ್ಸಾಹ ಕಾಣಬಹುದು. ಇನ್ನು ರೆಡ್ಡಿ ಬ್ರದರ್ಸ್ ಮತ್ತು ಶ್ರೀರಾಮುಲು ಬಳಗದಲ್ಲಿ ಒಗ್ಗಟ್ಟು ಮೂಡಿರುವುದರ ಎಫೆಕ್ಟ್ ಬಳ್ಳಾರಿ, ವಿಜಯನಗರ, ಕೊಪ್ಪಳದಿಂದ ಚಿತ್ರದುರ್ಗದವರೆಗೆ ಪರಿಣಾಮ ಬೀರಲಿದ್ದು, ಇದರ ಮೊದಲ ಬಿಸಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿಗೆ ತಟ್ಟಲಿದೆ. ಕಳೆದ ಚುನಾವಣೆಯಲ್ಲಿ ರೆಡ್ಡಿ ಸಹೋದರರ ನಡುವೆ ಬಿರುಕು ಮೂಡಿ ಜನಾರ್ದನ್ ರೆಡ್ಡಿ ಪತ್ನಿ ಲಕ್ಷ್ಮೀ ಅರುಣ ಕೆಆರ್ಪಿಪಿ ಪಕ್ಷದಿಂದ ಕಣಕ್ಕಿಳಿದರೆ
ಸೋಮಶೇಖರ್ ರೆಡ್ಡಿ ಬಿಜೆಪಿಯಿಂದ ಕಣಕ್ಕಿಳಿದು ಇವರಿಬ್ಬರ ನಡುವೆ ಮತ ವಿಭಜನೆಯಾಗಿದ್ದವು. ಇದರ ಲಾಭ ಪಡೆದ ಭರತ್ ರೆಡ್ಡಿ ಗೆಲುವು ಸಾಧಿಸಿದ್ದರು. ಆದರೆ ಈ ಸಲ ರೆಡ್ಡಿ ಬ್ರದರ್ಸ್ ಒಂದಾಗಿರುವುದು ಭರತ್ ರೆಡ್ಡಿಗೆ ಮಾರಕವಾಗಲಿದೆ. ಬಳ್ಳಾರಿ ಗ್ರಾಮಾಂತರದಲ್ಲಿ ಬಿ ನಾಗೇಂದ್ರ ಕೂಡ ರೆಡ್ಡಿಗಳ ಒಗ್ಗಟ್ಟಿನ ಮುಂದೆ ಈ ಸಲ ಸಪ್ಪಗಾಗುವ ಸಾಧ್ಯತೆ ಇದೆ. ಕಳೆದ ಚುನಾವಣೆಯಲ್ಲಿ ಬಿ ಶ್ರೀರಾಮುಲು ಸೋಲಿಸಿದ್ದ ನಾಗೇಂದ್ರ ವಿರುದ್ಧ ರಾಮುಲು ರೆಡ್ಡಿಗಳ ಪಡೆ ಮುಗಿಬೀಳಲಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರಿರುವ ಕಂಪ್ಲಿ, ಸಿರುಗುಪ್ಪ, ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ, ವಿಜಯನಗರ, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು, ಕೊಪ್ಪಳ ಜಿಲ್ಲೆಯ ಕನಕಗಿರಿ, ಯಲಬುರ್ಗದವರೆಗೆ ರೆಡ್ಡಿ ಬ್ರದರ್ಸ್ ಪ್ರಭಾವ ಬೀರುವ ಸಾಧ್ಯತೆ ಇದೆ. ವರದಿ ಪ್ರಕಾರ ಕಂಪ್ಲಿ ಶಾಸಕ ಗಣೇಶ್, ಸಿರುಗುಪ್ಪದ ನಾಗರಾಜ್, ಕೂಡ್ಲಿಗಿಯ NT ಶ್ರೀನಿವಾಸ್, ವಿಜಯನಗರದ ಗವಿಯಪ್ಪ, ಮೊಳಕಾಲ್ಮೂರಿನ NY ಗೋಪಾಲಕೃಷ್ಣ, ಕನಕಗಿರಿಯ ಶಿವರಾಜ್ ತಂಗಡಗಿ, ಯಲಬುರ್ಗದ ಬಸವರಾಜ ರಾಯರೆಡ್ಡಿ ಡೇಂಜರ್ ಝೋನ್ನಲ್ಲಿದ್ದಾರೆ. NDA ಕೂಟ ಅಬ್ಬರ ಇಟ್ಟರೆ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ, ಚಳ್ಳಕೆರೆ ಶಾಸಕ T ರಘುಮೂರ್ತಿ, ಹೊಸದುರ್ಗದ ಗೋವಿಂದಪ್ಪ ಅವರ ಗೆಲುವು ಕೂಡ ಸುಲಭವಲ್ಲ. ಚಿತ್ರದುರ್ಗ ಮತ್ತು ಹೊಸದುರ್ಗದಲ್ಲಿ ವಿರೋಧಿ ಪಡೆಗಳ ಮತ ಛಿದ್ರವಾದ ಪರಿಣಾಮ 2023ರಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಸಾಧಿಸಿತ್ತು. ಆದರೆ ಈಗ ವಾತಾವರಣ ಸಂಪೂರ್ಣ ಬದಲಾಗಿದೆ. ಚಳ್ಳಕೆರೆಯಲ್ಲಿ JDS ಅಭ್ಯರ್ಥಿ ರವೀಶ್ ಕುಮಾರ್ ರಘುಮೂರ್ತಿಗೆ ಪ್ರಬಲ ಸ್ಪರ್ಧೆ ನೀಡಿದ್ದರು. ಬಿಜೆಪಿ ಅಭ್ಯರ್ಥಿ ಮತ್ತು ಬಿಜೆಪಿ ಬಂಡಾಯ ಅಭ್ಯರ್ಥಿ ಸೇರಿ 51,000 ಮತ ಗಳಿಸಿದ್ದರು. ಈ ಮತಗಳೆಲ್ಲ ಒಟ್ಟಾದರೆ NDA ಅಭ್ಯರ್ಥಿ ಸುಲಭವಾಗಿ ಗೆಲುವಿನ ಕಡೆ ನಡೆದು ಹೋಗಬಹುದು. ಅಲ್ಲದೆ JDSನ ರವೀಶ್ ಕುಮಾರ್ಗೆ 2 ಸೋಲಿನ ಸಿಂಪತಿಯೂ ಇರುವುದರಿಂದ JDS ಈ ಸೀಟು ಬಿಡಿಸಿಕೊಂಡರೆ ರಘುಮೂರ್ತಿ ಆದಿ ಕಷ್ಟವಾಗಲಿದೆ. ಮಿತ್ರರೇ, ಇನ್ನು ಶಿವಮೊಗ್ಗ ಕಡೆ ಹೊರಟರೆ NDA ಮೈತ್ರಿಯಿಂದ ಭದ್ರಾವತಿ ಶಾಸಕರಿಗೆ ಮುಂದಿನ ಚುನಾವಣೆ ಕಡು ಕಷ್ಟವಿದೆ. ಭದ್ರಾವತಿಯಲ್ಲಿ ಕಳೆದ ಸಲ JDS ಅಭ್ಯರ್ಥಿ ಶಾರದಾ ಅಪ್ಪಾಜಿ ಗೆಲುವಿನ ಸಮೀಪಕ್ಕೆ ಬಂದಿದ್ದರು. ಕೇವಲ 2,705 ಮತಗಳಿಂದ ಸಂಗಮೇಶ್ ಗೆದ್ದಿದ್ದರು. ಅಲ್ಲಿ ಬಿಜೆಪಿ 21,000 ಮತ ಗಳಿಸಿತ್ತು. ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ ಮೈತ್ರಿಯಿಂದ ಕಾಂಗ್ರೆಸ್ಗೆ ಹೊಡೆತ ತಿನ್ನಬಹುದಾದ ಕ್ಷೇತ್ರಗಳಲ್ಲಿ ಇದು ಒಂದು. ಸಾಗರದಲ್ಲಿ ಬೇಳೂರು ಗೋಪಾಲಕೃಷ್ಣ, ಸೊರಬದಲ್ಲಿ ಮಧು ಬಂಗಾರಪ್ಪ ಸದ್ಯಕ್ಕಂತೂ ಸೇಫ್ ಝೋನ್ನಲ್ಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ, ಹೊನ್ನಾಳಿ, ಮಾಯಕೊಂಡ, ಜಗಳೂರು 4 ಕ್ಷೇತ್ರಗಳಲ್ಲಿ ಈ ಸಲದ ಚುನಾವಣೆ ಕಾಂಗ್ರೆಸ್ಗೆ ಕಷ್ಟವಾಗಲಿದೆ. ಚನ್ನಗಿರಿಯಲ್ಲಿ ಮಾಡಾಳು ಕುಟುಂಬಕ್ಕೆ ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆ ಬಂಡಾಯ ನಡೆದು ಬಸವರಾಜ್ ಶಿವಗಂಗಾ ಗೆದ್ದಿದ್ದರು. ಮಾಡಾಳು ಮಲ್ಲಿಕಾರ್ಜುನ್ ಪಕ್ಷೇತರವಾಗಿ ಕಣಕ್ಕಿಳಿದು ಅಧಿಕೃತ ಬಿಜೆಪಿ ಅಭ್ಯರ್ಥಿಯನ್ನು 3ನೇ ಸ್ಥಾನಕ್ಕೆ ತಳ್ಳಿದ್ದರು. 2028ರ ಚುನಾವಣೆಯಲ್ಲಿ ಬಿಜೆಪಿ ಮತಗಳು ಮತ್ತೆ ಒಟ್ಟಾಗಲಿವೆ. ಇದು ಶಿವಗಂಗಾಗೆ ಹಿನ್ನಡೆ ತರಲಿದೆ ಎಂಬ ವರದಿಗಳು ಸಮೀಕ್ಷೆಯಲ್ಲಿವೆ. ಹೊನ್ನಾಳಿಯಲ್ಲಿ ಒಂದು ಸಲ ಕಾಂಗ್ರೆಸ್ನ ಶಾಂತನಗೌಡ ಗೆದ್ದರೆ ಮತ್ತೊಂದು ಸಲ ರೇಣುಕಾಚಾರ್ಯ ಗೆಲ್ಲುವುದು ಸಂಪ್ರದಾಯವೇ ಆಗಿ ಹೋಗಿದೆ. ಅದರ ಪ್ರಕಾರ ಈ ಸಲ ರೇಣುಕಾಚಾರ್ಯಗೆ ಸರದಿ ಬಂದಿದೆ. ಜಗಳೂರಿನಲ್ಲಿ ಕಳೆದ ಸಲ ಕೇವಲ 874 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ರಾಮಚಂದ್ರ ಅವರನ್ನು ಸೋಲಿಸಿದ್ದ ಬಿ ದೇವೇಂದ್ರಪ್ಪಗೆ ಈ ಸಲ ಗೆಲುವು ಸುಲಭವಲ್ಲ. ಚಿಕ್ಕಮಗಳೂರು ಜಿಲ್ಲೆಗೆ ಹೋದರೆ 2023ರ ಚುನಾವಣೆಯಲ್ಲಿ ಕೂದಲೆಡೆ ಅಂತರದಲ್ಲಿ ಸೋಲಿನ ಸುಳಿ ತಪ್ಪಿಸಿಕೊಂಡಿದ್ದ ಮೂಡಿಗೆರೆಯ ನಯನಾ ಮೋಟಮ್ಮ, ಶೃಂಗೇರಿಯ DT ರಾಜೇಗೌಡರಿಗೆ ಈ ಸಲ ಗೆಲುವು ತೀರಾ ಕಷ್ಟ. ನಯನಾ ಮೋಟಮ್ಮ ಕೇವಲ 456 ಮತಗಳಿಂದ ಬಿಜೆಪಿಯ ದೀಪಕ್ ದೊಡ್ಡಯ್ಯ ವಿರುದ್ಧ ಗೆದ್ದಿದ್ದರು. ಹಾಲಿ ಶಾಸಕರಾಗಿದ್ದ MP ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿದ್ದ ಹಿನ್ನೆಲೆ ಅವರು JDSಗೆ ಹೋಗಿ 26,000 ಮತ ಸೆಳೆದ ಪರಿಣಾಮ ಕಾಂಗ್ರೆಸ್ ಅಲ್ಲಿ ಗೆದ್ದಿತ್ತು. ಶೃಂಗೇರಿಯಲ್ಲಿ DT ರಾಜೇಗೌಡ 201 ಮತಗಳಿಂದ ಬಿಜೆಪಿಯ ಜೀವರಾಜ್ ಅವರನ್ನು ಸೋಲಿಸಿದ್ದರು. ಅಲ್ಲಿ JDSನ 15-20 ಸಾವಿರ ಮತಗಳಿರುವುದರಿಂದ ಮೈತ್ರಿ ಆದರೆ ರಾಜೇಗೌಡ ಸೋಲು ನಿಶ್ಚಿತ ಎಂಬಂತಿದೆ. ಇನ್ನು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ CT ರವಿಯವರನ್ನು ಸೋಲಿಸಬೇಕೆಂದು ಟಾರ್ಗೆಟ್ ಮಾಡಿದ್ದ JDS ನಾಯಕ ಪರಿಷತ್ ಸದಸ್ಯ ಭೋಜೇಗೌಡ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿಸಿದ್ದರಿಂದ ಅಲ್ಲಿ ಕಾಂಗ್ರೆಸ್ನ HD ತಮ್ಮಯ್ಯ ಗೆದ್ದಿದ್ದರು. ಈ ಸಲ ಅವರ ಮಧ್ಯೆ ಮೈತ್ರಿ ಆಗಿದೆ. ಭೋಜೇಗೌಡ CT ರವಿ ಜೊತೆ ನಿಂತಿದ್ದಾರೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ತಮ್ಮಯ್ಯ ಅವರಿಗೆ ದಾರಿಯೇ ಇಲ್ಲದಂತಾಗಿದೆ. ಇನ್ನು ಕಡೂರು ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿದರೆ ಕಾಂಗ್ರೆಸ್ನ ಶಾಸಕ ಆನಂದ್ ಗೆಲುವು ಸಾಧ್ಯವೇ ಇಲ್ಲ ಎನ್ನುವಂತಹ ವಾತಾವರಣವಿದೆ. ಕಡೂರಿನಲ್ಲಿ ಬಿಜೆಪಿ ಮತ್ತು JDS ಎರಡೂ ಪಕ್ಷಗಳು ಬಲವಾಗಿದ್ದು
NDA ಮೈತ್ರಿ ಎದುರು ಕಾಂಗ್ರೆಸ್ ಬಲಹೀನವಾಗುತ್ತದೆ. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಏಕೈಕ ಶಾಸಕರಾಗಿರುವ ಶಿವಲಿಂಗೇಗೌಡ ಅವರಿಗೂ ಈ ಸಲ NDA ಮೈತ್ರಿ ಎದುರು ಸೆಣಸುವುದು ಕಷ್ಟವಿದೆ. ಇನ್ನು ತುಮಕೂರಿನತ್ತ ಬಂದರೆ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಗೆದ್ದಿದ್ದ TB ಜಯಚಂದ್ರ ಅವರಿಗೆ ಈ ಸಲ ಅವಕಾಶದ ಬಾಗಿಲು ಮುಚ್ಚಿದಂತಿದೆ. ಅಲ್ಲಿ ಅಭ್ಯರ್ಥಿ ಬದಲಿಸಿದರೂ ಕಾಂಗ್ರೆಸ್ ಗೆಲುವು ಸುಲಭವಲ್ಲ ಎಂಬಂತಹ ಪರಿಸ್ಥಿತಿ ಇದೆ. 2023ರಲ್ಲಿ BJP JDS ಮತ ವಿಭಜನೆಯಿಂದ ಜಯಚಂದ್ರ 86,000 ಮತ ಪಡೆದು ಸುಲಭವಾಗಿ ಗೆದ್ದಿದ್ದರು. JDSನ ಉಗ್ರೇಶ್ 56,000, BJPಯ ರಾಜೇಶ್ ಗೌಡ 42,000 ಮತ ಪಡೆದಿದ್ದರು. JDS ಮತಗಳನ್ನು ರಾಜೇಶ್ ಗೌಡ ಸೆಳೆದಿದ್ದು ಕಾಂಗ್ರೆಸ್ಗೆ ವರದಾನವಾಗಿತ್ತು. ಆದರೆ ಈ ಸಲ ಮೈತ್ರಿ ಆಟ ಕಾಂಗ್ರೆಸ್ಗೆ ಸೋಲಿನ ಪಾಠ ಕಲಿಸುವಂತಿದೆ. NDA ಮೈತ್ರಿಯಿಂದ ಸುಲಭವಾಗಿ ಗೆಲ್ಲಬಹುದಾದ ಕ್ಷೇತ್ರಗಳ ಪಟ್ಟಿಯಲ್ಲಿ ಗುಬ್ಬಿ ಕ್ಷೇತ್ರವೂ ಇದೆ. ಅಲ್ಲಿ JDS ಮತ್ತು BJP ಎರಡೂ ಪಕ್ಷಗಳು ಪ್ರಬಲವಾಗಿವೆ. 2023ರಲ್ಲಿ ತ್ರಿಕೋನ ಸ್ಪರ್ಧೆ ನಡೆದು ಕಾಂಗ್ರೆಸ್ನ SR ಶ್ರೀನಿವಾಸ್ಗೆ ಗೆಲುವಾಗಿತ್ತು. ಆದರೆ ಈ ಸಲ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿದರೆ ಎದುರೇ ಇಲ್ಲದಂತಹ ವಾತಾವರಣವಿದೆ. ಕಳೆದ ಚುನಾವಣೆಯಲ್ಲಿ ಶ್ರೀನಿವಾಸ್ 60,000 ಮತ ಗಳಿಸಿದರೆ BJP ಮತ್ತು JDS ಅಭ್ಯರ್ಥಿಗಳು ಒಟ್ಟಾರೆ 95,000ಕ್ಕೂ ಹೆಚ್ಚು ಮತ ಗಳಿಸಿದ್ದರು. ಲಿಂಗಾಯತ ಮತ್ತು ಒಕ್ಕಲಿಗ ಕಾಂಬಿನೇಷನ್ ಇಲ್ಲಿ ಕಾಂಗ್ರೆಸ್ ಪಾಲಿಗೆ ಡೆಡ್ಡಿ ಆಗಲಿದೆ. ರಾಜಧಾನಿ ಬೆಂಗಳೂರು ನಗರಕ್ಕೆ ಬಂದರೆ ಇಲ್ಲಿನ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಗಾಂಧಿನಗರ ಕ್ಷೇತ್ರ ಮೈತ್ರಿ ಪಕ್ಷಗಳ ಪಾಲಿಗೆ ಸುಲಭವಾಗಿ ದಕ್ಕುವ ವರದಿ ಇದೆ. ಕಳೆದ ಚುನಾವಣೆಯಲ್ಲಿ ದಿನೇಶ್ ಗುಂಡೂರಾವ್ ಇಲ್ಲಿ BJPಯ ಸಪ್ತಗಿರಿ ಗೌಡ ಎದುರು ಕೇವಲ 105 ಮತಗಳಿಂದ ಗೆದ್ದಿದ್ದರು. ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ BJP ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪಡೆದ 7,000 ಮತಗಳು ಸಪ್ತಗಿರಿ ಗೌಡರ ಸೋಲಿಗೆ ಕಾರಣವಾಗಿದ್ದವು. JDSನ ವಿ ನಾರಾಯಣಸ್ವಾಮಿ 13,000 ಮತ ಗಳಿಸಿದ್ದರು. ಆದರೆ ಈ ಸಲ ಕ್ಷೇತ್ರದ ರಾಜಕೀಯ ಚಿತ್ರಣವೇ ಬದಲಾಗಿದೆ. ದಿನೇಶ್ ಗೆಲುವಿಗೆ ಕಾರಣರಾಗಿದ್ದ ಮಾಜಿ ಕಾರ್ಪೊರೇಟರ್ ಮಲ್ಲೇಶ್ ಮುನಿದಿದ್ದಾರೆ. ಕಳೆದ ಸಲ JDSಗೆ 13,000 ಮತ ಬರಲು ಕಾರಣರಾಗಿದ್ದ ಸಮಾಜ ಸೇವಕ ಮುರುಗನ್ ಆರ್ಟ್ಸ್ ಮಾಲೀಕ ಮುರುಗನ್ ಈ ಸಲ ಮೈತ್ರಿಕೂಟದ ಪರ ನಿಲ್ಲುವ ಸಾಧ್ಯತೆ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ಸಪ್ತಗಿರಿ ಗೌಡ ಕಣಕ್ಕಿಳಿದರೆ ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ಆಟ ಮುಗಿಯುವ ಲಕ್ಷಣಗಳು ಈಗಾಗಲೇ ಕಾಣುತ್ತಿವೆ. ಶಾಂತಿನಗರ, ವಿಜಯನಗರ, ಗೋವಿಂದರಾಜನಗರ, ಆನೇಕಲ್, ದೇವನಹಳ್ಳಿ ಕ್ಷೇತ್ರಗಳಲ್ಲೂ NDA ಮೈತ್ರಿ ಕಾಂಗ್ರೆಸ್ಗೆ ಹೊಡೆತ ಕೊಡುವ ಸಾಧ್ಯತೆಗಳನ್ನು ವರದಿಗಳು ಬಹಿರಂಗಪಡಿಸಿವೆ. ಶಾಂತಿನಗರದಲ್ಲಿ ಕಳೆದ ಸಲ NARSಗೆ BJPಯ ಶಿವಕುಮಾರ್ ಟಫ್ ಫೈಟ್ ನೀಡಿದ್ದರು. 7,000 ಮತಗಳ ಅಲ್ಪ ಅಂತರದಲ್ಲಿ ಸೋತಿದ್ದರು. ಆದರೆ ಈ ಸಲ ಮೈತ್ರಿ ಬಿರುಗಾಳಿ ಎದ್ದರೆ ಯಾರೀಸ್ ಕೈಲಿ ತಡೆಯುವುದು ಕಷ್ಟ. ತಂದೆ ಮಗ ಶಾಸಕರಾಗಿರುವ ವಿಜಯನಗರ ಮತ್ತು ಗೋವಿಂದರಾಜನಗರದಲ್ಲೂ ಮುಂಬರುವ ಚುನಾವಣೆ ಕಾಂಗ್ರೆಸ್ಗೆ ಕಷ್ಟವಿದೆ. ಮೈತ್ರಿಕೂಟದ ಒಗ್ಗಟ್ಟು ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಇಬ್ಬರನ್ನೂ ಬಾಧಿಸುವ ಸಾಧ್ಯತೆ ಇದೆ. ಇನ್ನು ಆನೇಕಲ್ನಲ್ಲಿ ಶಾಸಕರಾಗಿರುವ ಶಿವಣ್ಣ, ದೇವನಹಳ್ಳಿಯಿಂದ ಗೆದ್ದು ಮಂತ್ರಿಯಾಗಿರುವ KH ಮುನಿಯಪ್ಪ ಇಬ್ಬರಿಗೂ NDA ಹೊಡೆತ ಬೀಳುವ ವಾತಾವರಣ ಈಗಾಗಲೇ ಕಾಣುತ್ತಿದೆ. ದೇವನಹಳ್ಳಿಯಲ್ಲಿ JDSನ ನಿಸರ್ಗ ನಾರಾಯಣಸ್ವಾಮಿ ಎದುರು ಮುನಿಯಪ್ಪ 4,500 ಮತಗಳಿಂದ ಗೆದ್ದಿದ್ದರು. BJP ಅಲ್ಲಿ 34,000 ಮತ ಪಡೆದಿತ್ತು. ಈ ಸಲ NDA ಅಭ್ಯರ್ಥಿ ಕಣಕ್ಕಿಳಿದರೆ ಅಖಾಡದ ಆಟವೇ ಬದಲಾಗಲಿದೆ. ಅವಿಭಜಿತ ಕೋಲಾರ ಜಿಲ್ಲೆಗೆ ಹೋದರೆ ಅಲ್ಲಿ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಬಂಗಾರಪೇಟೆ, ಕೋಲಾರ, ಮಾಲೂರು 5 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಗೆ ಮೈತ್ರಿ ಏಟು ಬೀಳುವ ವರದಿಗಳಿವೆ. ಚಿಕ್ಕಬಳ್ಳಾಪುರದ ಜನ ಈಗಾಗಲೇ ಶಾಸಕ ಪ್ರದೀಪ್ ಈಶ್ವರ್ ಹೆಸರು ಕೇಳಿದರೆ ಸಿಡಿದು ಬೀಳುತ್ತಿದ್ದಾರೆ. ಅಲ್ಲಿ BJP JDS ಒಂದಾಗಿ ಈಗಾಗಲೇ ಮೊಳಗಿಸುತ್ತಿರುವ ರಣಕಹಳೆ ಇಡೀ ರಾಜ್ಯಕ್ಕೆ ಕೇಳಿಸುತ್ತಿದೆ. ಕಳೆದ ಸಲದ ಮೈತ್ರಿ ಪಕ್ಷಗಳ ವೋಟ್ ಶೇರಿಂಗ್ ಲೆಕ್ಕ ಕೂಡ ಕಾಂಗ್ರೆಸ್ ಪಕ್ಷಕ್ಕಿಂತ ಭಾರಿ ಮುಂದಿದೆ. NDA ಮೈತ್ರಿಯಾದರೆ ಕಾಂಗ್ರೆಸ್ ಕೈತಪ್ಪುವ ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಕೂಡ ಒಂದು. ಚಿಂತಾಮಣಿಯಲ್ಲೂ ಇದೇ ಪರಿಸ್ಥಿತಿ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ JDSನ ಕೃಷ್ಣಾರೆಡ್ಡಿ ಕಣಕ್ಕಿಳಿದರೆ ಕಾಂಗ್ರೆಸ್ನ MC ಸುಧಾಕರ್ಗೆ ಕಷ್ಟವಾಗಲಿದೆ. ಬಂಗಾರಪೇಟೆಯಲ್ಲಿ ಕಳೆದ ಸಲ SN ನಾರಾಯಣಸ್ವಾಮಿ ಪ್ರಾಯಾಸಕರ ಗೆಲುವು ಸಾಧಿಸಿದ್ದರು. ಆಗ ಅವರ ವಿರುದ್ಧ ಅಲ್ಪ ಅಂತರದಲ್ಲಿ ಸೋತಿದ್ದ ಮಲ್ಲೇಶ್ ಬಾಬು ಈಗ ಕೋಲಾರ ಸಂಸದರಾಗಿದ್ದು ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಿದ್ದಾರೆ. ಇದಲ್ಲದೆ BJPಗೂ ಅಲ್ಲಿ ವೋಟ್ ಬ್ಯಾಂಕ್ ಇರುವುದು ಕಾಂಗ್ರೆಸ್ ಆದಿಯನ್ನು ದುರ್ಗಮಗೊಳಿಸಿದೆ. ಇನ್ನು ಕೋಲಾರದ ಕಥೆಯನ್ನು ಹೇಳುವುದೇ ಬೇಡ. ಕಾಂಗ್ರೆಸ್ BJP ದೋಸ್ತಿ ಅಲ್ಲಿ ಡೆಡ್ಲಿ ಕಾಂಬಿನೇಷನ್. 2023ರ ಚುನಾವಣೆಯಲ್ಲಿ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಟಿಕೆಟ್ ಪಡೆದ ಕೊತ್ತೂರು ಮಂಜುನಾಥ್ ಗೆಲ್ಲಲು
ಕಣದಲ್ಲಿ ತ್ರಿಕೋನ ಪೈಪೋಟಿ ನಡೆದಿದ್ದೇ ಕಾರಣವಾಗಿತ್ತು. ಆಗ ಕಾಂಗ್ರೆಸ್ ಮತ ಬ್ಯಾಂಕು ಚೆಕ್ಕು ಚದುರದೆ ಕೊತ್ತೂರು ಮಂಜುನಾಥ್ ಪಾಲಾದರೆ ಜೆಡಿಎಸ್ನ CMR ಶ್ರೀನಾಥ್, ಬಿಜೆಪಿಯ ವರ್ತೂರ್ ಪ್ರಕಾಶ್ ತಲಾ 50,000 ಮತ ಹಂಚಿಕೊಂಡು ಸೋತಿದ್ದರು. ಈ ಸಲ ಅಲ್ಲಿ ಮೈತ್ರಿಕೂಟಕ್ಕೆ ಒನ್ ವೇ ಸಾಧ್ಯತೆ ನಿಚ್ಚಳವಾಗಿದೆ. ಮಾಲೂರಿನಲ್ಲಿ 248 ಮತಗಳಿಂದ ಗೆದ್ದಿದ್ದ ನಂಜೇಗೌಡರಿಗೂ ಈ ಸಲ ಪರಿಸ್ಥಿತಿ ಕಷ್ಟ. NDA ಒಗ್ಗಟ್ಟಿನ ಅಭ್ಯರ್ಥಿ ಕಣಕ್ಕಿಳಿದರೆ ಈ ಕ್ಷೇತ್ರವು ಮೈತ್ರಿಗೆ ಸುಲಭದ ತುತ್ತು. 2023ರಲ್ಲಿ ಇಲ್ಲಿ ನಂಜೇಗೌಡ 50,955 ಮತ ಪಡೆದರೆ ಬಿಜೆಪಿಯ ಮಂಜುನಾಥ್ ಗೌಡ ಮತ್ತು ಪಕ್ಷೇತರ ಉಡಿ ವಿಜಯಕುಮಾರ್ ಇಬ್ಬರು ತಲಾ 50,000 ಮತ ಪಡೆದಿದ್ದರು. ಬದಲಾದ ಪರಿಸ್ಥಿತಿಯಲ್ಲಿ ಉಡಿ ವಿಜಯಕುಮಾರ್ ಈಗ JDS ಸೇರಿದ್ದಾರೆ. ಮೈತ್ರಿ ಸೀಟು ಹಂಚಿಕೆ ವೇಳೆ ಕುಮಾರಣ್ಣ ನನ್ನ ಕೈ ಹಿಡಿಯುತ್ತಾರೆ ಎಂದು ನಂಬಿದ್ದಾರೆ. ಬಿಜೆಪಿಯ ಮಾಜಿ ಶಾಸಕ ಮಂಜುನಾಥ್ ತಮ್ಮ ಪಕ್ಷದ ನಾಯಕರನ್ನು ನೆಚ್ಚಿಕೊಂಡಿದ್ದಾರೆ. ಏನೇ ಆಗಲಿ ಮೈತ್ರಿಕೂಟದಲ್ಲಿ ಒಗ್ಗಟ್ಟು ಮೂಡಿದರೆ ನಂಜೇಗೌಡರಿಗೆ ಪರಿಸ್ಥಿತಿ ವಿರುದ್ಧವಾಗಲಿದೆ. ಸ್ನೇಹಿತರೆ, ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ, ರಾಮನಗರ ಭಾಗದ 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ JDS ಮೈತ್ರಿ ಕಾಂಗ್ರೆಸ್ ಪಕ್ಷದ ಓಟಕ್ಕೆ ಕಡಿವಾಣ ಹಾಕಲಿದೆ ಎಂಬುದು ಆಂತರಿಕ ವರದಿ ಸಾರಾಂಶ. ರಾಮನಗರ ಜಿಲ್ಲೆಯ 4 ಕ್ಷೇತ್ರಗಳಲ್ಲಿ ಈಗ ಕಾಂಗ್ರೆಸ್ ಶಾಸಕರಿದ್ದು, ಈ ಪೈಕಿ ಕನಕಪುರ ಹೊರತುಪಡಿಸಿದರೆ ಉಳಿದ 3 ಕಡೆ NDA ಮೈತ್ರಿ ಕೈಪಕ್ಷಕ್ಕೆ ಸವಾಲಾಗಲಿದೆ. ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು 10,000 ಮತಗಳಿಂದ ಸೋಲಿಸಿದ್ದ ಇಕ್ಬಾಲ್ ಹುಸೇನ್ ವಿರುದ್ಧ ಈಗ ಕಾಂಗ್ರೆಸ್ಸಿಗರೇ ಬಂಡೆದ್ದಿದ್ದಾರೆ. ನಗರಸಭೆ ಅಧ್ಯಕ್ಷ ಶೇಷಾದ್ರಿ ಶಶಿ ಕಳೆದ ಸಲ ಇಕ್ಬಾಲ್ಗೆ ಗೆಲುವಿನ ಮತ ತಂದುಕೊಟ್ಟಿದ್ದರು. ಶಾಸಕರು ಅವರಿಗೆ ಎದುರೇಟು ಕೊಡಲು ಹೋದ ಪರಿಣಾಮ ನಗರದಲ್ಲಿ ತಮ್ಮದೇ ಆದ ರಾಜಕೀಯ ಹಿಡಿತ ಹೊಂದಿರುವ ಶೇಷಾದ್ರಿ ಶಶಿ ಬಹಿರಂಗವಾಗಿ ತಿರುಗಿ ಬಿದ್ದಿದ್ದಾರೆ. ಹಲವು ಮುಖಂಡರು ಬೇಸರಗೊಂಡಿದ್ದಾರೆ. ಮೈತ್ರಿಕೂಟ ಒಗ್ಗಟ್ಟಿನ ಹೋರಾಟ ನಡೆಸಿದರೆ DK ಬ್ರದರ್ಸ್ ಪ್ರತಿಷ್ಠೆಗಾಗಿ ತಾವೇ ಅಖಾಡಕ್ಕಿಳಿದು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಇಲ್ಲಿ ಬರಬಹುದು. ಮಾಗಡಿ ಕ್ಷೇತ್ರದಲ್ಲಿ ಬಾಲಕೃಷ್ಣ ಅವರಿಗೆ ಕಂಟಕ ತರುವ ರಾಜಕೀಯ ಹವಾಮಾನ ಈಗಾಗಲೇ ಕಾಣಿಸತೊಡಗಿದೆ. ಬಿಡದಿ ಟೌನ್ಶಿಪ್ ವಿವಾದ ಅವರಿಗೆ ಹಿನ್ನಡೆ ತರಬಹುದು ಎಂದು ಅಂದಾಜಿಸಲಾಗಿದೆ. ಚನ್ನಪಟ್ಟಣ ಶಾಸಕ CP ಯೋಗೀಶ್ವರ್ 2028ರ ಚುನಾವಣೆಗೆ ಕಾಂಗ್ರೆಸ್ ತೊರೆದರೆ ಅಲ್ಲಿ ಕೈಪಕ್ಷಕ್ಕೆ ಶಾಕ್ ಖಚಿತ. ಮಂಡ್ಯ ಜಿಲ್ಲೆಯಲ್ಲಿ KR ಪೇಟೆ, ಮೇಲುಕೋಟೆ ಹೊರತುಪಡಿಸಿದರೆ ಉಳಿದ 5 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಶಾಸಕರಿದ್ದಾರೆ. ಈ ಪೈಕಿ 2023ರ ಚುನಾವಣೆಯಲ್ಲಿ ದೊಡ್ಡ ಮಾರ್ಜಿನ್ನಲ್ಲಿ ಗೆದ್ದಿರುವುದು ಮಳವಳ್ಳಿಯ ನರೇಂದ್ರ ಸ್ವಾಮಿ, ಮದ್ದೂರಿನ ಉದಯ್ ಮಾತ್ರ. ನಾಗಮಂಗಲ ಮತ್ತು ಮಂಡ್ಯದಲ್ಲಿ ಅತ್ಯಲ್ಪ ಅಂತರದ ಗೆಲುವು ಸಿಕ್ಕಿತ್ತು. ಶ್ರೀರಂಗಪಟ್ಟಣ ಮತ್ತು ಮಂಡ್ಯದಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಮತ ಪಡೆದಿದ್ದರಿಂದ ತ್ರಿಕೋನ ಸ್ಪರ್ಧೆಯಲ್ಲಿ ಕಾಂಗ್ರೆಸ್ನ ರಮೇಶ್ ಬಂಡಿಸಿದ್ದೇಗೌಡ ಮತ್ತು ರವಿಕುಮಾರ್ ಗಣಿಗ ಗೆದ್ದಿದ್ದರು. ಕುಮಾರಸ್ವಾಮಿ ಸಂಸತ್ ಚುನಾವಣೆಗೆ ನಿಂತು ದೊಡ್ಡ ಅಂತರದಲ್ಲಿ ಜಯಬೇರಿ ಬಾರಿಸಿದ್ದು ಮೈತ್ರಿ ಶಕ್ತಿಯನ್ನು ಸಾಬೀತುಪಡಿಸಿದೆ. 2028ಕ್ಕೆ ಇಲ್ಲಿ ಕಾಂಗ್ರೆಸ್ನ ಎಲ್ಲ ಹಾಲಿ ಶಾಸಕರಿಗೂ ಚುನಾವಣೆ ಕಷ್ಟವಿದೆ. ಮೈಸೂರಿನ ಚಾಮರಾಜ, HD ಕೋಟೆ, ಪಿರಿಯಾಪಟ್ಟಣ, ನಂಜನಗೂಡು, T ನರಸೀಪುರ ಕ್ಷೇತ್ರಗಳಲ್ಲೂ ಈ ಸಲ ಕಾಂಗ್ರೆಸ್ ಗೆಲ್ಲುವುದು ಕಷ್ಟ ಎನ್ನುವ ವಾತಾವರಣವಿದೆ. ಚಾಮರಾಜನಗರ, ಕೊಳ್ಳೇಗಾಲವೂ ಸುಲಭವಿಲ್ಲ. ಕೊಡಗಿನ ಮಡಿಕೇರಿ, ವಿರಾಜಪೇಟೆಯೂ ಸಲೀಸಲ್ಲ ಎನ್ನುವ ವರದಿಗಳಿವೆ. ಒಟ್ಟಾರೆ ರಾಜ್ಯದಲ್ಲಿ ಬಿಜೆಪಿ JDS ಮೈತ್ರಿ ವಿಧಾನಸಭಾ ಚುನಾವಣೆಯಲ್ಲೂ ಮುಂದುವರೆದರೆ ಕಾಂಗ್ರೆಸ್ನ 50 ಹಾಲಿ ಶಾಸಕರಿಗೆ ಕಂಟಕವಾಗಲಿದೆ ಎನ್ನುವುದು ಆಂತರಿಕ ಸಮೀಕ್ಷೆಯ ಲೆಕ್ಕಾಚಾರ. ಈ 50 ಕ್ಷೇತ್ರಗಳನ್ನು ಮರುವಶ ಮಾಡಿಕೊಳ್ಳಲು DK ಶಿವಕುಮಾರ್ ಯಾವ ರಣವ್ಯೂಹ ರಚಿಸಲಿದ್ದಾರೆ? ಚುನಾವಣಾ ತಂತ್ರಗಳನ್ನು ಅರಿದು ಕುಡಿದಿರುವ ಅವರು ಪ್ರತಿಪಕ್ಷಗಳ ಒಗ್ಗಟ್ಟು ಮುರಿಯಲು ಯಾವ ಅಸ್ತ್ರ ಪ್ರಯೋಗಿಸಲಿದ್ದಾರೆ ಎನ್ನುವುದು ಕುತೂಹಲಕಾರಿ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.